ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಎಲ್ಲ ಮನೆ ಹಾಳ. ನಾನ್ ನಿನ್ಗೆ ಬರೀ ಕಾಲ್ ಬಿದ್ದೋಗೋ ಹಾಗೆ ಮಾಡಬಾರ್ದಿತ್ತು, ಕೈಯು ಬಿದ್ದೋಗೋ ಹಾಗೆ ಮಾಡ್ಬೇಕಿತ್ತು. ಮೀರಾ ಮೈ ಮೇಲಿರೋದು ಪ್ರಿಯ ಅಲ್ಲ ಮಾಯಮ್ಮ ಅಂತ ಬರ್ತಿದ್ಯಾ? ಅತ್ತೆ, ಅತ್ತೆ, ಅಣ್ಣ ಏನ್ ಬರ್ದಿದ್ದಾನೆ ಅಂತಾದ್ರೂ ನೋಡೋಣ, ಕೊಡಿ ಇಲ್ಲಿ. ಅದ್ರಲ್ಲಿ ಇವನೇನೋ ಬರ್ದಿದ್ದ ಅನ್ಸುತ್ತೆ, ಕೊಡಿ ಇಲ್ಲಿ. ಅತ್ತೆ, ಹಾಳದವ್ಳೆ, ಯಾಕೆ ಪೇಪರ್ ಅರ್ದೆ? ಅರ್ಧಕ್ಕದ್ನ ನಾನಾ? ಯಾವಾಗ? ಚಿಕ್ಕಿ, ಯಾಕೆ ಈಗ ಲೂಸ್ ತರ ಆಡ್ತಿದ್ದೀರಾ? ಪಾಪ ಭಾವ ಕಷ್ಟಪಟ್ಟೇನೋ ಬರೆ ತೋರಿಸ್ತಿದ್ರು, ಓದಕ್ ಮುಂಚೆನೆ ಅದನ್ನ ಹರ್ದಾಕ್ಬಿಟ್ರಲ್ಲ. ಏ ಪೂಜಾ, ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಯಾವಾಗ ಪೇಪರ್ ಅರ್ಧಾಕ್ತೆ? ನೀವು ಹರಿದಾಕ್ತಾ ಇದ್ರೆ ಈ ಡೈರಿ ನಿಮ್ ಕೈಗೆ ಹೇಗ್ ಬಂತು? ಇಲ್ಲಿ ಬಿದ್ದಿರೋ ಪೇಪರ್ ಪೀಸ್ಗಳೇನು? ನಾನು ಅರ್ಧಾಕದ್ನ? ನಾನು ಯಾಕೆ ಹಾಗೆ ಮಾಡ್ದೆ? ಗಂಡನ್ ಮನೇಲೆ ಸಾಯತ್ತಾನೆ, ಇಲ್ಲಿ ಯಾಕೆ ಬಂದ್ ನಮ್ ಪ್ರಾಣ ತಿಂದಿದ್ಯಾ? ಅಯ್ಯೋ, ಈ ಯಶೋದತ್ತಿ ಯಾಕೆ ಹೀಗೆ ಮಾಡಿದ್ರು? ಹೇಗಾದ್ರೂ ಮಾಡಿ ಮನೆಯವ್ರಿಗೆ ಸತ್ಯ ತಿಳಿಸೋಣ ಅಂತ ಅನ್ಕೊಂಡೆ. ಯಾರಾದ್ರೂ ಒಬ್ರು ಇದನ್ನ ನೋಡಿದ್ರು ಸೇವಂತಿನ ಕಾಪಾಡ್ಕೋಬಹುದಿತ್ತು. ನೋಡು, ಒಂದು ಕ್ಷಣ ನಿನ್ ಮುಖ ನನಗ್ ತೋರ್ಸ್ಬೇಡ. ಹೋಗೆ ಇಲ್ಲಿಂದ, ಹೋಗೆ. ಅಮ್ಮ, ಯಾಕೆ ಸುಮ್ನೆ ಬೈತೀಯಾ? ಚಿಕ್ಕಿ, ನೀವು ಮಾಡೋ ಕೆಲ್ಸಕ್ಕೆ ಇನ್ನೇನ್ ಬೈದೆ ಮುತ್ತಿಡ್ಬೇಕಾ? ಅಮ್ಮ, ನನ್ಗೀಗ ಗೊತ್ತಾಯ್ತು, ಇದೆಲ್ಲ ನನ್ ಕೆಲ್ಸ ಅಲ್ಲಮ್ಮ, ಅಪ್ರಿಯನ್ ಕೆಲ್ಸನಮ್ಮ. ಅವಳು ನನ್ ಮೈ ಮೇಲೆ ಬಂದು ಈ ಪೇಪರ್ನ ಅರ್ಧಕ್ಕೂ ಹೋಗಿ ಮಾಡಿದ್ದಾಳೆ. ಅಯ್ಯೋ ದಡ್ಡಿ, ಸತ್ತೋಗಿರೋ ಪ್ರಿಯ ಅದ್ಯಾವ್ ಲೋಕದಲ್ಲಿದ್ದಾಳೋ, ಅವಳು ಬಂದ್ ಹೇಳಿದ್ಲಂತೆ. ಓ ಕಣೋ, ಅಂದ್ರೆ ಮಾಯಮ್ಮನೇ ಯಶೋದ ಅತ್ತೆ ಕೈಯಲ್ಲಿ ಈ ರೀತಿ ಕೆಲಸ ಮಾಡಿಸ್ತಿದ್ದಾಳ. ಅಯ್ಯೋ